ನಮಸ್ಕಾರ ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ 3ನೇ ಕಂತಿನ ಹಾಗೂ 2ನೇ ಕಂತಿನ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ, ಸರ್ಕಾರ ಒಂದು ಸ್ಪಷ್ಟನೆ ನೀಡಿದೆ. ಏನಂದರೆ, ನಾವು ಡಿಸೆಂಬರ್ 5 ಆದರೂ ಕೂಡ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವ್ರಿಗೆ ಖಂಡಿತವಾಗಿಯೂ ಈ ವಾರದಲ್ಲಿ ಖಂಡಿತವಾಗಿ ಹಾಕಿ ಆಗ್ತೀವಿ ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ. ಈ ವಾರದಲ್ಲಿ ಅಂದರೆ ಯಾವ ಡೇಟು ಮತ್ತು 4ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತದೆ ಸರ್ಕಾರ, ನಿಮ್ಗೆ ಯಾವ ಅಮೌಂಟ್ ಪೆಂಡಿಂಗ್ ಇದೆ ಅದನ್ನು ಯಾವ ಡೇಟಿಗೆ ರಿಲೀಸ್ ಮಾಡುತ್ತೆ ಸರ್ಕಾರ ಅಂತ ಹೆಂಗೆ ತಿಳ್ಕೊಬೇಕು ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾವೆ. ಮೊದಲದಾಗಿ ಏನಂದರೆ, ಯಾರಿಗೆಲ್ಲ ಇನ್ನೂ ಕೂಡ ಡಿಸೆಂಬರ್ 5 ಆದರೂ ಕೂಡ ಮೊದಲನೇ ಕಂತಿನ ಹಾಗೂ 3ನೇ ಕಂತಿನ 2ನೇ ಕಂತಿನ ಅಮೌಂಟ್ ಬಂದಿಲ್ಲ, ಅವ್ರು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋಬೇಕು. ಏನಂದರೆ, ಡಿಸೆಂಬರ್ 5 ಆದರೂ ಕೂಡ ಅಮೌಂಟ್ ನಿಮ್ಗೆ ಹಾಕಿಲ್ಲ ಅಂದರೆ ಡಿಸೆಂಬರ್ 15ರೊಳಗೆ ಖಂಡಿತವಾಗಿ ನಿಮ್ಮ 3ನೇ ಕಂತಿನ ಹಣ ಸರ್ಕಾರ ಆಗ್ತದೆ ಅಂತ ಸ್ಪಷ್ಟನೆ ನೀಡಿದೆ. ಯಾಕೆ ಡಿಸೆಂಬರ್ 15ರೊಳಗೆ ನಿಮ್ಗೆ ಅಮೌಂಟ್ ಆಗ್ತದಂದರೆ, ಡಿಸೆಂಬರ್ 15 ಆದ ನಂತರ ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟ್ ಸ್ಯಾಂಕ್ಷನ್ ಮಾಡೋದು ಡೇಟ್ ಬರುತ್ತೆ. ಆದ ಕಾರಣ ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ 3ನೇ ಕಂತಿನ ಮತ್ತು 2ನೇ ಕಂತಿನ ಅಮೌಂಟ್ ರಿಲೀಸ್ ಮಾಡ್ಬೇಕಂತ ಸರ್ಕಾರ ತೀರ್ಮಾನಿಸಿದೆ. ಸರ್ಕಾರ ಒಂದು ದೊಡ್ಡ ಅಪ್ಡೇಟ್ ನೀಡಿದೆ. ಏನಂದರೆ, ಯಾರೆಲ್ಲ ಆಧಾರ್ ಕಾರ್ಡ್ 10 ವರ್ಷ ಆದರೂ ಕೂಡ ಅಪ್ಡೇಟ್ ಮಾಡಿಲ್ಲ ಅವ್ರಿಗೆ ಮೊದಲನೇ ಕಂತಿನ ಹಣ ಕೂಡ ನಾವು ಹಾಕಿಲ್ಲ ಅಂತ ಸರ್ಕಾರ ಸ್ಪಷ್ಟನೆ ನೀಡ್ತಾ ಇದೆ. ಅದೇ ರೀತಿಯಲ್ಲಿ ನೀವು ಕೇಳ್ತಿದ್ದೀರಿ, ಮೊದಲನೇ ಕಂತಿನ ಹಣ ಬಂದಿಲ್ಲ ನಾವು ಏನು ಮಾಡಬೇಕು ಅಂತ. ಇದನ್ನು ಮೊದಲು ಹುಡುಗಿ ಯಾರೆಲ್ಲ ಈಗ ಅಪ್ಲಿಕೇಶನ್ ಹಾಕೋ ಟೈಮ್ಗೆ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಿ ಮತ್ತು ಆ ನಂಬರ್ ಕೊಟ್ಟಿರ್ತೀರಿ ಮತ್ತು ಅನ್ನಭಾಗ್ಯ ಯೋಜನೆ ಕೂಡ 5 kg ಅಮೌಂಟ್ ಪಡಿಬೇಕಂದ್ರೆ ಕೂಡ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಿ. ಅದೇ ರೀತಿಯಲ್ಲಿ ನೀವು ಅಪ್ಡೇಟ್ ಆಗಿದ್ದಲ್ಲ ನೀವು ಚೆಕ್ ಮಾಡ್ಬೇಕು. ನೀವು ಆಧಾರ್ ಕಾರ್ಡ್ ನಿಮ್ಮ ಕೈಯಲ್ಲಿ ಬಂದಿಲ್ಲ ನೀವು ಅಪ್ಡೇಟೇ ಮಾಡಿಸಿಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಸರ್ಕಾರ ಸ್ಪಷ್ಟನೆ ನೀಡ್ತಾ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಮಾತ್ರ ಹಾಕ್ತೀವಿ, ಇಲ್ಲಾಂದ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗ್ತದೆ, ನಾವು ಯಾವುದೇ ಕಾರಣಕ್ಕೆ ಸ್ಕಾಲರ್ಶಿಪ್ ಹಾಕೋದಿಲ್ಲ ಅಂತ ಸರ್ಕಾರ ಸ್ಪಷ್ಟನೆ ನೀಡ್ತಾ ಇದೆ. ಇನ್ನು 3ನೇ ಕಂತಿನ ವಿಚಾರಕ್ಕೆ ಬರೋದಾದರೆ, ಸರ್ಕಾರ ತಿಳಿಸ್ತಾ ಏನಂದರೆ, ನಾವು 3ನೇ ಕಂತಿನ ಡಿಸೆಂಬರ್ 5ರೊಳಗೆ ಹಾಕ್ತೀವಿ ಅಂತ, ಆದರೂ ಕೂಡ ಇನ್ನು ಭಾಳಷ್ಟು ಜನಕ್ಕೆ ಹಾಕಿಲ್ಲ. ಆದ ಕಾರಣ ಸರ್ಕಾರ ಕೂಡ ಮುಂದೂಡಿದೆ. ಏನಂದರೆ, ನಾವು ಡಿಸೆಂಬರ್ 15ರೊಳಗೆ 3ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಹಾಕ್ತೀವಿ ಅಂತ ಸ್ಪಷ್ಟನೆ ನೀಡ್ತಾ ಇದೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಬೇಕಂದ್ರೆ, 4ನೇ ಕಂತಿನ ಹಣ ಏನಿದೆ ಡಿಸೆಂಬರ್ 15ರ ನಂತರ ರಿಲೀಸ್ ಆಗ್ತಾಯಿದೆ. ಅದೇ ರೀತಿಯಲ್ಲಿ 3ನೇ ಕಂತಿನ ಹಣ ಕೂಡ ಡಿಸೆಂಬರ್ 15ರ ನಂತರ ಬರ್ತಂತಿಲ್ಲ, 15ರ ಒಳಗೆ ಸರ್ಕಾರ ಸ್ಪಷ್ಟವಾಗಿ ಆಗ್ತದೆ. ಇದನ್ನು ನಾವು ಒಪ್ಪಿಟ್ಕೋಬೋದು. ಯಾಕಂತ ಕೇಳಿದ್ರೆ ಸರ್ಕಾರ ರಿಲೀಸ್ ಮಾಡೋ ಅಮೌಂಟು ಜಾಸ್ತಿ ದೂರ ಇಲ್ಲ. ಅದರ ಕಾರಣ 4ನೇ ಕಂತಿನ ಹಣದ ಜೊತೆ ನಿಮ್ಮ 3ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತದೆ. ನಮಸ್ಕಾರ.